ಗೋಪಾಲಕ್ಕೆ ಯಾರಿದ್ದಾರೆ ಅವ್ರು ಹೇಳ್ತಾರೆ, ನಾವು ಪ್ರದೀಪ್ ಈಶ್ವರ್ ಅವರ ಕಟ್ಟ ಅಭಿಮಾನಿಗಳು, ಅವ್ರನ್ನ ಯಾರು ಏನೇ ಆದ್ರೂ ನಾವು ಸಹಿಸೋದಿಲ್ಲ. ನಿಮ್ಮ ಪಕ್ಷದ ಶಾಸಕರ ವಿರುದ್ಧವಾಗಿ ಹೋಗಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಪತ್ರಿಕಾಗೋಷ್ಠಿ ನಡೆಸಿ ವಿರುದ್ಧವಾಗಿ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು? ಅಲ್ಲಿ ಮಾತಾಡೋಕ್ಕೆ ನಿಮಗೆ ಮೀಟ್ರ್ ಇಲ್ಲ, ಅಲ್ಲಿ ಏನು ಮ್ಯಾಟ್ರ್ ಇಲ್ಲ. ಇಲ್ಲಿ ಯಾರು ನಿಮಗೆ ಪ್ರಶ್ನೆ ಮಾಡ್ತಾರೆ ಅಂಥವ್ರನ್ನ ನೀವು ವೈಯಕ್ತಿಕವಾಗಿ ದಾಳಿ ಮಾಡಿ ಬೇರೆ ಬೇರೆ ತುಂಬ ಕೆಟ್ಟ ಪದಗಳಲ್ಲಿ ನೀವು ನಿಂದನೆ ಮಾಡ್ತಾರೆ. ಏನರ್ಥ? ಏನಿದಿನ ಚಿಕ್ಕಬಳ್ಳಾಪುರ ಒಂದು ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅಂದರೆ ಅಭಿವೃದ್ಧಿಯಲ್ಲಿ ಕುಂಠಿತ, ಏನೋ ಅಭಿವೃದ್ಧಿ ಆಗ್ತಾ ಇಲ್ಲ. ಈಗ ಮಾನ್ಯ ಪತ್ರಿಕಾ ಮಾಧ್ಯಮ ಇವರು ಕೇಳಿದ್ರು, ಪ್ರತಿಯೊಂದು ಹಳ್ಳಿಗೆ ಹೋಗಿ ಚಾಪೆ ಮೇಲೆ ಕುಂತಿದ ತಕ್ಷಣ ಅಭಿವೃದ್ಧಿ ಆಗಲ್ಲ. ಬರೀ ದೀನ ದಲಿತರನ್ನ ಚಾಪೆ ಮೇಲೆ ಕುದಿಸ್ಬಿಟ್ಟು ನೀವು ರಂಗೋಲೆ ಕೆಳಗಡೆ ನುಗ್ಗುವಂತ ಕೆಲಸ ಮಾಡಬೇಡಿ. ನಾನು ಶಾಸಕರಿಗೆ ಖಂಡಿತ ನಾನು ಹೇಳ್ತೀನಿ. ಯಾಕಂದ್ರೆ ಯಾವುದೇ ಅಭಿವೃದ್ಧಿ ವಿಚಾರ ತಕೊಂಡಾಗ ಚಿಕ್ಕಬಳ್ಳಾಪುರ ಕುಂಠಿತವಾಗಿದೆ. ಏನಾದರೂ ಚಿಕ್ಕಬಳ್ಳಾಪುರ ಒಂದು ಅಭಿವೃದ್ಧಿ ಆಗಿ ದಿಕ್ಕಿಗೆ ಕಡೆಗೆ ಹೋಗಿದೆ ಅಂದ್ರೆ ಡಾಕ್ಟರ್ ಸುಧಾಕರ್ ಅವರಿದ್ದಾಗ ಅಭಿವೃದ್ಧಿ ಕೆಲಸ ಆಗಿದೆ. ಅದಕ್ಕೆ ನಮ್ಮ ಏನು ಒಂದು ಮೊನ್ನೆನೇ ಹೇಳ್ತೀನಿ, ಮನೆ ಯುವಕರು ಕೆಲವರು ಹೇಳಿದ್ರು, ಯುವ ಮುಖಂಡರು, ನೀವು ಒಂದು ಅಭಿವೃದ್ಧಿ ಏನ್ ಮಾಡಿದ್ದೀರಾ, ಒಂದು ಪ್ರೋಗ್ರೆಸ್ ರಿಪೋರ್ಟ್ ಅನ್ನು ತರ್ರಿ, ನಾವು ತರ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೆ ಕೆಲವೊಂದು ವಿಚಾರ ಬಂದಾಗ ಯಾವ ರೀತಿ ಅವ್ರು ಮಾತಾಡ್ತಾರಂದ್ರೆ ನಾವೇನು ಅಭಿವೃದ್ಧಿ ಮಾಡಿಲ್ಲ ಅಂತ ಒಂದು ಇದನ್ನ ತೋರಿಸ್ತಾರೆ. ಒಂದು ಕಡೆ ಇಡೀ ಕ್ಷೇತ್ರದ ಜನತೆಗೆ ಗೊತ್ತು ಅಭಿವೃದ್ಧಿ ಯಾರು ಮಾಡಿದ್ದಾರೆ ಅಂತ. ನಿಮ್ಮ ಹತ್ರ ನಾವು ಹೇಳಿಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಏನು ಮಾನ್ಯ ಶಾಸಕರು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ಸುಧಾಕರ್ ಅವರು ನಾನು ಚೆನ್ನಾಗಿರ್ತೀವಿ, ನೀವ್ ಯಾಕೆ ಕಿತ್ತಾಡ್ತೀರಾ, ನಮ್ಮ ಇವರಾಗ್ಲಿ ನಿಮ್ಮ ಇವರಾಗ್ಲಿ ಅಂತ. ಇನ್ನೊಂದು ಕಡೆ ಹೇಳ್ತಾರೆ, ನಾವು ಸಂಸದರಿಗೆ ನಾನು ಕೌಂಟರ್ ಕೊಡೋ ಒಂದಿದ್ದಿಲ್ಲ, ನನ್ನ ಲೆವೆಲ್ ಏನಾದ್ರು ಇದ್ರೆ ಕುಮಾರಸ್ವಾಮಿ ಮತ್ತೆ ಯಡಿಯೂರಪ್ಪ ಅವ್ರಿಗೆ, ವಿಜಯೇಂದ್ರ ಅವ್ರಿಗೆ, ಅಂಥವ್ರಿಗೆ ನಾನು ಕೌಂಟರ್ ಕೊಡ್ತೀನಿ ಅಂತ. ಮತ್ತೆ ಏನು ನಿಮ್ಮ ಹುಡುಗರಿಗೆ